ಕಾಂಗ್ರೆಸ್ ತನ್ನ ಎರಡನೇ ಪಟ್ಟಿ ರಿಲೀಸ್ಗೆ ಹೆಣಗಾಡ್ತಾ ಇದ್ರೆ ಇನ್ನು ದೆಹಲಿಯಲ್ಲಿ ಕೋಲಾರ ಟಿಕೆಟ್ಗಾಗಿ ಕೈ ನಾಯಕರ ಮಧ್ಯೆ ಫೈಟ್ ಏರ್ಪಟ್ಟಿದೆ. ಹೈಕಮಾಂಡ್ ಮುಂದೆ ಕಾಂಗ್ರೆಸ್ ನಾಯಕರು ತಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಹೊರಟಿದ್ದಾರೆ. ಯಾರ್ಯಾರೋ ನಾಯಕರು ಅಂತ ನೋಡ್ತಾ ಹೋದ್ರೆ ಕೋಲಾರ ಮುಖಂಡರಾಗಿರುವಂತಹ ರಮೇಶ್ ಕುಮಾರ್ ಅವರು ದೆಹಲಿ ಪ್ರವಾಸ ಮಾಡಿದ್ರೆ ತಮ್ಮ ದಂಡಿನೊಂದಿಗೆ, ಸಚಿವ KH ಮುನಿಯಪ್ಪ ಕೂಡ ತಮ್ಮ ಬೆಂಬಲಿಗರ ಜೊತೆಗೆ ದೆಹಲಿ ಪ್ರವಾಸವನ್ನ ಮಾಡಿದ್ದಾರೆ. ಹಾಗೂ KH ಮುನಿಯಪ್ಪ ಅವರು ತಮ್ಮ ಅಳಿಯನಿಗೆ ಟಿಕೆಟ್ ನೀಡುವಂತೆ ಬಿಗಿ ಪಟ್ಟನ್ನ ಹಿಡಿದಿದ್ದಾರೆ, ಲಾಬಿಯನ್ನ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಎಲ್ ಹನುಮಂತಯ್ಯ ಅವರಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ರಮೇಶ್ ಕುಮಾರ್ ಬಣ ಒತ್ತಾಯ ಮಾಡ್ತಿದ್ದಾರೆ. ದೆಹಲಿಯಲ್ಲಿ ಇಬ್ಬರು ಕೈ ನಾಯಕರ ಮಧ್ಯೆ ಟಿಕೆಟ್ಗಾಗಿ ಸಮರ ಏರ್ಪಟ್ಟಿದೆ. ಅದು ಹೈಕಮಾಂಡ್ ಮುಂದೆನೆ. ಕಾಂಗ್ರೆಸ್ನ ಪ್ರಮುಖ ನಾಯಕರಾಗಿರುವಂತಹ ಕೋಲಾರ ಭಾಗದ ಪ್ರಭಾವಿ ನಾಯಕರಾಗಿರುವಂತಹ ರಮೇಶ್ ಕುಮಾರ್, ಇನ್ನೊಂದು ಕಡೆ ಸಚಿವರಾಗಿರುವಂತಹ KH ಮುನಿಯಪ್ಪ, ಎರಡೂ ಟೀಮ್ ಕೂಡ ಕೋಲಾರ ಟಿಕೆಟ್ ನಮ್ಮ ಅಭ್ಯರ್ಥಿಗಳಿಗೆ ಸಿಗಬೇಕು. ಒಂದ್ ಕಡೆ ಎಲ್ ಹನುಮಂತಯ್ಯ ಅವರ ಪರವಾಗಿ ರಮೇಶ್ ಕುಮಾರ್ ಲಾಬಿ ಮಾಡಿದ್ರೆ, ಮತ್ತೊಂದು ಕಡೆ ಅಳಿಯನಿಗೋಸ್ಕರ KH ಮುನಿಯಪ್ಪ ತಮ್ಮ ಲಾಬಿಯನ್ನ ಅವ್ರು ಮಾಡ್ತಿದ್ದಾರೆ. ಇಬ್ರು ನಾಯಕರ ಲಾಬಿ ಮಧ್ಯೆ ಅಥವಾ ಈ ಪೈಪೋಟಿ ಮಧ್ಯೆ ಕೋಲಾರ ಟಿಕೆಟ್ ಯಾರ ಪಾಲಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕಿರುವಂತಹ ಅತಿ ದೊಡ್ಡ ಪ್ರಶ್ನೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಫೋನ್ ಇನ್ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಕೋಲಾರ ಆಫ್ ಕೋರ್ಸ್ ವಿಧಾನಸಭೆ ಚುನಾವಣೆ ಟೈಮ್ನಲ್ಲೂ ಕೂಡ ಇಬ್ಬರು ನಾಯಕರ ಬಣೆ ಬಡಿದಾಟಕ್ಕೆ ಸಾಕ್ಷಿಯಾಗಿತ್ತು. ಈಗ ಲೋಕಸಮರದಲ್ಲೂ ಕೂಡ ಈ ಒಂದು ಸದ್ದು ಜೋರಾಗಿದೆ. ಹಾಗಿದ್ರೆ ಕೊನೆಯದಾಗಿ ಕೋಲಾರ ಟಿಕೆಟ್ ಯಾರ ಪಾಲಾಗಬಹುದು? ಇಬ್ಬರ ಫೈಟ್ ನಲ್ಲಿ ಮೂರನೇವರಿಗೆ ಏನಾದರೂ ಲಾಭ ಆಗುತ್ತಾ ಅಥವಾ ಇಬ್ಬರ ಬಣದಲ್ಲಿ ಯಾರಿಗೆ ಸಿಗಬಹುದು ಅಂತ? ರಾಹುಲ್, ಬಹಳ ಮುಖ್ಯವಾಗಿರುವಂತದ್ದು ಕೋಲಾರ MP ಟಿಕೆಟ್ ವಿಚಾರವಾಗಿ ರಮೇಶ್ ಕುಮಾರ್ ಮತ್ತೆ ಮುನಿಯಪ್ಪ ಬಣಗಳ ನಡುವಿನ ತಿಕ್ಕಾಟ ಈಗ ತಾರಕಕ್ಕೇರಿದೆ. ಅದು ಕೂಡ ದೆಹಲಿಯಲ್ಲಿ ಹೈಕಮಾಂಡ್ ಮುಂದೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ತಮ್ಮದೇ ಬೆಂಬಲಿಗರ ತಂಡದೊಂದಿಗೆ ಉಭಯ ಬಣಗಳು ಕೂಡ ದೆಹಲಿಗೆ ತೆರಳಿ ವಾಸ್ತವ್ಯವನ್ನು ಹೂಡಿದ್ದೇವೆ. ಅಲ್ಲಿ ಹೈಕಮಾಂಡ್ ಮುಂದೆ ತಮ್ಮದೇ ಆದಂತಹ ಬೇಡಿಕೆಯನ್ನ ಪಟ್ಟನ್ನ ಕೂಡ ಹಿಡಿದಿರುವಂತದ್ದು. ಒಂದು ಸಚಿವ ಮುನಿಯಪ್ಪ ನೇರವಾಗಿ ತಮ್ಮ ಅಳಿಯನಿಗೆ ಟಿಕೆಟ್ ಕೊಡಬೇಕು, ಗೆಲ್ಸ್ಕೊಂಡ್ಬರ್ತೀವಿ ಅನ್ನುವಂತ ಪಟ್ಟನ್ನು ಹಿಡಿದಿದ್ರೆ, ಮಗದೊಂದ್ ಕಡೆ ರಮೇಶ್ ಕುಮಾರ್ ಅವರು ತಮ್ಮ ಬಣಕ್ಕೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಯವನ್ನ ಮಾಡಿರುವಂತದ್ದು. ಹಾಗಾಗಿ ಹೈಕಮಾಂಡ್ ನಾಯಕರು ಈ ಒಂದು ವಿಚಾರದಲ್ಲಿ ಗೊಂದಲಕ್ಕೆ ಒಳಗಾದಂತೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಯಾರಿಗೆ ಕೊಟ್ಟರು ಯಾರಿಗೆ ಕೊಡದೇ ಇದ್ರು ಕೂಡ ಒಂದಷ್ಟು ಅಲ್ಲಿ ಒಳ ಇಟ್ಟಿನ ಆತಂಕ ಕೂಡ ಕಾಡ್ತಾ ಇರುವಂತದ್ದು. ಸುಲಭವಾಗಿ ಗೆಲ್ಲಬಹುದಾದಂತ ಕ್ಷೇತ್ರವನ್ನ ಕಳೆದುಕೊಳ್ಳಬೇಕಾಗುತ್ತೆ ಅನ್ನುವಂತ ತಳಮಳ ಕೂಡ ಈಗ ಕಾಂಗ್ರೆಸ್ ಹೈಕಮಾಂಡ್ಗೆ ಕಾಡ್ತಾ ಇರುವಂತದ್ದು. ಒಂದು ವೇಳೆ ಮುನಿಯಪ್ಪ ಬೇಡಿಕೆಗೆ ಮನ್ನಣೆ ಕೊಟ್ಟಿದ್ದೆ ಆದಲ್ಲಿ ರಮೇಶ್ ಕುಮಾರ್ ತಂಡ ನೇರವಾಗಿ ಅಲ್ಲಿ ವಿರೋಧಿ ಚಟುವಟಿಕೆ ನಡೆಸಬಹುದು ಅನ್ನುವಂತಹ ಆತಂಕ ಇದೆ. ಒಂದು ವೇಳೆ ರಮೇಶ್ ಕುಮಾರ್ ಕೊಟ್ಟಿದ್ದೆ ಆದಲ್ಲಿ ಮುನಿಯಪ್ಪ ಬಳಗ ಅವರು ಕೂಡ ಪ್ರತಿಯಾಗಿ ವಿರೋಧವಾಗಿ ಪಕ್ಷ ವಿರೋಧವಾಗಿ ಕೆಲಸ ಮಾಡಬಹುದು ಅಭ್ಯರ್ಥಿ ವಿರುದ್ಧ ಅನ್ನುವಂತ ಆತಂಕ ಇರುವಂತದ್ದು. ಹಾಗಾಗಿ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಕೂಡ ಈಗ ಹೈಕಮಾಂಡ್ ಮಟ್ಟದಲ್ಲಿ ಸಾಕಷ್ಟು ಗೊಂದಲಕ್ಕೆ ಒಳಗಾಗಿರುವಂತದ್ದು. ಬಹುಶಃ ಅಂತಿಮವಾಗಿ ಕೂಡ ಹೈಕಮಾಂಡ್ ಅಳೆದು ತೂಗಿ ಯಾರಿಗೆ ಕೊಡ್ತಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸಾಕಷ್ಟು ಕುತೂಹಲ ಮೂಡಿಸಿರುವಂತದ್ದು. ರಾಹುಲ್, ರೈಟ್, ಥ್ಯಾಂಕ್ ಯು ಹರೀಶ್ ನಿಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.